ನಮ್ಮ ಮನೆಯಲ್ಲಿ ಅನೇಕ ಸಸಿಗಳಿದ್ದಾವೆ, ಅನೇಕ ಹಣ್ಣಿನ ಗಿಡ, ಫಲಪುಷ್ಪ ಗಿಡಗಳೆಲ್ಲ ಇದ್ದಾವೆ. ಆದರೆ ನಮ್ಮಲ್ಲಿರುವಂಥ ಒಂದು ವಿಶೇಷ ಗಿಡ ಅಂದರೆ ರಾಂಬುಟನ್. ಇದು ನಮ್ಮನೆ ಹತ್ರ ಒಂದು ಲೇಕ್ ಇದೆ. ಲೇಕಿಗೆ ನಾವು ಈ ಲೇಕಿಗೆ ಕೇರಳ, ನಾರ್ತ್ ಇಂಡಿಯಾ ಎಲ್ಲಿಂದ ಹಕ್ಕಿಗಳು ಬೇಸಿಗೆಯಲ್ಲಿ ಬರ್ತವೆ, ಬಂದು ಒಂದು 2 ತಿಂಗಳು ವಾಸ ಮಾಡ್ತವೆ, ಮತ್ತು ಹೋಗ್ತವೆ ವಾಪಸ್ ಮಳೆ ಸ್ಟಾರ್ಟ್ ಆದಾಗೆ. ಹಾಗೆ ಈ ಲೇಕಿಗೆ ಬಂದಂಥ ಪಕ್ಷಿಗಳು ಪಿಷ್ಟ ಹಾಕುವೇನು ಈ ಲೇಕ್ ಅದು ಪಕ್ಕದಲ್ಲಿ ನಮ್ಮ ಜಾಗಿದೆ. ಆ ಜಾಗದಲ್ಲಿ ತಂದು ಪಿಷ್ಟ ಹಾಕಿ ಆ ಬೀಜದಲ್ಲಿ ಹುಟ್ಟಿದಂಥ ಗಿಡ. 1950ನೇ ಇಸ್ವಿಯಲ್ಲಿ ಮಲೇಷ್ಯಾ, ಇಂಡೋನೇಷ್ಯಾದಿಂದ ಬಂದಂಥ ಒಂದು ಗಿಡ ನಮ್ಮ ಇಂಡಿಯಾಕ್ಕೆ. ಕೇರಳದಲ್ಲಿ ಇದು ಭಾಳ ಫೇಮಸ್ ಆದ ಹಣ್ಣು. ನಮ್ಮ ಮೇಲೆ ಅನೇಕ ಗಿಡಗಳಿವೆ ಹಣ್ಣಿನ ಗಿಡ. ಆದರೆ ಹಣ್ಣಿನ ಗಿಡದಲ್ಲಿ ತುಂಬ ಲಾಭದಾಯಕ ಗಿಡ ಅಂದರೆ ರಾಂಬುಟನ್. ಈ ರಾಂಬುಟನ್ ಗಿಡದಲ್ಲಿ ಸಾಮಾನ್ಯ 1 ಕ್ವಿಂಟಲ್, 2 ಕ್ವಿಂಟಲ್, 3 ಕ್ವಿಂಟಲ್ ಹಣ್ಣು ಬರ್ತದೆ. ಈ ಹಣ್ಣಿಗೆ ಕೆಜಿಗೆ 380 ರೂಪಾಯಿ ಇದೆ. ಈ ಹಣ್ಣಿನಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ನಮ್ಮ BP ಕಂಟ್ರೋಲಿಗೆ ಬರ್ತದೆ, ಆಮೇಲೆ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ. ಈ ಹಣ್ಣಿನಿಂದ ಒಂದು ಗಿಡದಿಂದ ನಮಗೆ 15,000 20,000 ರೂಪಾಯಿ ಲಾಭ ಆಗಿದೆ. ಈ ಹಣ್ಣು ತಿನ್ನಲಿಕ್ಕೆ ಟೇಸ್ಟಿಗಿಂತ ಹೆಚ್ಚು ಈ ಹಣ್ಣನ್ನು ನೋಡ್ತಾ ಇಕೊಂಡು ತುಂಬ ಚೆಂದ ಕಾಣ್ತದೆ ಈ ಹಣ್ಣು. ಈ ಹಣ್ಣಿನ ಸುತ್ತ ಒಂದು ಕವರ್ ಇದೆ, ಅದರಲ್ಲಿ ಕೂದಲು ಸುತ್ತ ಕೂದಲು ಹಮ್ಮಿಕೊಂಡಿದೆ. ಈ ಕೂದಲು ಹೇಗಿದೆ ಅಂದರೆ ಕೋವಿಡ್ ವೈರಾಣು ಇದೆ, ವೈರಸ್ ಇದೆ, ರೋಗಾಣು ಅದೇ ರೀತಿ ಇದೆ. ಇದು ಹಣ್ಣಿನ ಸಿಪ್ಪೆ ಕೂದಲು ಟೈಪ್ ಇದೆ. ಆದ್ದರಿಂದ ಇದಕ್ಕೆ ಈಗ ಈ ರಾಂಬುಟನ್ ಹೆಸರು ಹೋಗಿ ಕೋವಿಡ್ ಹಣ್ಣು ಅಂತಾಗಿದೆ. ಈಗ ನಮಗೆ ಕೆಳಗೆ ಫೋನ್ ಮಾಡಿ ಹೇಳ್ತಾರೆ, ನಿಮಗೆ ಕೋವಿಡ್ ಹಣ್ಣು ನಿಮ್ಮಲ್ಲಿ ಮುಂದೆ 10 kg ಕೊಡ್ಬೋದಾ ಕೇಳ್ತಾರೆ. ಈಗ ಕೋವಿಡ್ ಹಣ್ಣು ಅಂದರೆ ಫೇಮಸ್ ಆಗಿದೆ. ಇದು ಎಲ್ಲೇ ಹೋಗಲಿ ಈ ಕೋವಿಡ್ ಹಣ್ಣು ತುಂಬ ಫೇಮಸ್ ಆಗಿದೆ. ಎಲ್ಲಾದರೂ ಕೃಷಿ ಮೇಳ ಅಥವಾ ಸಂತೆ ಹಬ್ಬದಲ್ಲಿ ಕೇಳ್ತಾರೆ, ಕೋವಿಡ್ ಹಣ್ಣು ಎಲ್ಲಿ ಬಂದು ನಮಗೆ 1/4 kg ಬೇಕು ಅಂತ. ಈಗ ನಮ್ಮ ಇಲ್ಲಿ ಉಡುಪಿ ಮಂಗಳೂರು ಕಡೆ ಎಲ್ಲ ಕೃಷಿ ಮೇಳದಲ್ಲಿ ಅಥವಾ ಎಲ್ಲ ಕಡೆ ಕೇಳ್ತಾರೆ ಜನರು ಬಂದಂಥ ಜನಗಳು. ಒಂದು ಕೋವಿಡ್ ಹಣ್ಣು ಅಂತಿದೆಯಾ ಕೇಳ್ತಾರೆ, ಇನ್ನೊಂದು ಜಪ್ತಿಯ ಉಡುಪಿಯ ಕಲ್ಪರಸ ಇದೆಯಾ ಕೇಳ್ತಾರೆ. ಈ ಕುಂದಾಪುರದಲ್ಲಿ ಪ್ರೊಡಕ್ಷನ್ ಆಗುವಂಥ ಕಲ್ಪರಸ ಇದೆಯಲ್ಲ, ಅದು ಭಾಳ ಫೇಮಸ್ ಆಗಿದೆ. ಅದನ್ನು ಜನ ಕೇಳ್ತಾರೆ, ಅಲ್ಲಿ ಬೇಕಾದ್ರೆ ಸಿಗೋದಿಲ್ಲ ನಮಗೆ ಕಲ್ಪರಸ. ಕುಂದಾಪುರ ರೆಡಿ ಆಗುವಂಥ ಕಲ್ಪರಸ ನಮ್ಮ ಎಲ್ಲಿಯೂ ಸಹ ಸಿಗೋದಿಲ್ಲ ಹೆಚ್ಚಿಗೆ. ಅದಕ್ಕೆ ಇದೆರಡಕ್ಕೆ ಭಾಳ ಈಗ ನಾವು ಒಂದು ತೆಂಗಿಂದ ಕಲ್ಪರಸ ಮತ್ತು ರಾಂಬುಟನ್ ಹಣ್ಣು, ಕೋವಿಡ್ ಹಣ್ಣು ಇದನ್ನೆರಡು ಬೆಳೆಸ್ತಿದ್ರೆ ಇದಕ್ಕೆ ತುಂಬ ಡಿಮಾಂಡ್ ಇದೆ. ಈ ಗಿಡ ನಮ್ಮ ಮನೆಗೆ ಬಂದು ಹುಟ್ಟಿ ದೊಡ್ಡದಾಗಿ 25 ವರ್ಷ ಆಯಿತು. 20 ವರ್ಷದಿಂದ ಫಸಲು ಕೊಡ್ತಾಯಿದೆ. ಮೊದಲು ಈ ಹಣ್ಣಿಗೆ ಅಷ್ಟು ರೇಟ್ ಇರಲಿಲ್ಲ, 40-50 ರೂಪಾಯಿ ಇತ್ತು ಕೆಜಿಗೆ. ಈಗ ಒಂದು 2-3 ವರ್ಷದಿಂದ ತುಂಬ ರೇಟ್ ಬಂದಿದೆ. ನೀವು ಅನುಕೂಲ ಇದ್ದಾಗೆಲ್ಲ ಈ ರಾಂಬುಟನ್ ಗಿಡವನ್ನು ನಟ್ಟರೆ ಆರ್ಥಿಕವಾಗಿ ತುಂಬ ಲಾಭ.